ವೈಭವ್. ನಾನು ಈ ಭಯಂಕರ ಕಾಮಿಡಿಯನ್ ಶೋ ಇನ ಮ್ಯಾನೇಜರ್. ನನ್ನ ಹೆಸರು ರಿಷಿತ್ ಎಂ. ನಾನು ಈ ಭಯಂಕರ ಕಾಮಿಡಿಯನ್ ಶೋನ ವಾಯ್ಸ್ ಮಾಡ್ಯುಲೇಟರ್ 1. ನನ್ನ ಹೆಸರು ಆದ್ಯ ಹಾಗೂ ನಾನು ವಾಯ್ಸ್ ಮಾಡ್ಯುಲೇಟರ್ ನಂಬರ್ 2. ನನ್ನ ಹೆಸರು ಜಿತಾಂಕ. ನಾನು ಈ ಕಥೆಯ ನರೇಟರ್. ನನ್ನ ಹೆಸರು ಆರವ್. ನಾನು ಈ ಕಥೆಯ ಪಪೆಟ್ ಮೂವರ್ 1. ನನ್ನ ಹೆಸರು ಸಾಂತಾ. ನಾನು ಈ ಕಥೆಯ ಪಪೆಟ್ ಮೂವರ್ 2. ನಾನು ನನ್ನ ಹೆಸರು ಅಕ್ಷಯ್. ನಾನು ಬ್ಯಾಕ್ಗ್ರೌಂಡ್ ಚೇಂಜರ್. ಭಯಂಕರ ಕಾಮಿಡಿಯನ್ ಶೋ ಪ್ರೆಸೆಂಟ್ಸ್ ಸೋಮ ಮತ್ತು ಊರಿನ ಭೂತ. ಒಂದು ಊರು ಮಧ್ಯರಾತ್ರಿ ಆಗ್ತಾ ಬಂತು. ಆದ್ರೂ ಹುಡುಗಂಗೆ ನಿದ್ದೆನೆ ಬರ್ತಿಲ್ವಂತೆ. ಅಯ್ಯೋ, ಮಧ್ಯರಾತ್ರಿ ಆಗ್ತಾ ಬಂತು, ನನ್ಗಿನ್ನ ನಿದ್ದೆನೆ ಬರ್ತಾ ಇಲ್ಲ, ಏನ್ ಮಾಡ್ಲಿ? ಆಹಾ, ಆಚೆ ತಣ್ಣಗಿರೋ ಗಾಳಿ ಬರ್ತಿದೆ, ಅದೇ ಈ ಶೆಕೆಗೆ ಪರಿಹಾರ. ಹಂಗಂತ ಹುಡುಗ ಆಚೆ ಹೋದ. ಆಹಾ, ಎಷ್ಟು ತಣ್ಣಗಿದೆ, ಇಲ್ಲೇ ಮಲ್ಕೋಬೇಕನ್ಸ್ತಾ ಇದೆ. ಯಾರದು ಯಾರದು? ನೀವ್ ಯಾರೇ ಆಗಿದ್ರು ಕೂಡಲೇ ನನ್ ಮುಂದೆ ಬಂದ್ಬಿಡಿ. ನಾನು ಈ ಊರಿನ ಭಯಂಕರ ದೆವ್ವ. ನಾನು ಎಲ್ಲರನ್ನೂ ಕಾಡುತ್ತೇನೆ. ನೀನು ನನಗೆ ಈ ಕೂಡಲೇ 10 ಕೋಟಿ ತಂದು ಕೊಡು, ಇಲ್ಲವಾದರೆ ನಿನ್ನ ಕತೆ. ನಾನು ಇನ್ಮೇಲೆ ರಾತ್ರಿ ಹೊತ್ತು ಒಬ್ಬನೇ ಆಚೆ ಕಡೆ ಬರಲ್ಲ ಅಂತ ಹೇಳಿ ಹುಡುಗ ಜೋರಾಗಿ ಓಡ್ಕೊಂಡು ಮತ್ತೆ ರೂಮ್ ಹೋಗ್ತಾನೆ. ಅಕ್ಕ ಅಕ್ಕ, ಸ್ವಲ್ಪ ಬಾರಕ್ಕ ಇಲ್ಲಿ. ಏನಾಯ್ತು ಸೋಮ, ಯಾಕೆ ಹಿಂಗಿದ್ಯಾ? ನಿನ್ನೆ ಮಲ್ಕೊಂಡಿಲ್ವಾ? ಅದನ್ನ ಬಿಡಕ್ಕ, ನನ್ಗೆ ರಾತ್ರಿ ಏನಾಯ್ತು ಗೊತ್ತಾ ಅಂತ ಎಲ್ಲ ಹೇಳ್ತಾನೆ. ಹೌದಾ, ಹಿಂಗೆಲ್ಲ ಆಯ್ತಾ? ನಾವು ಈ ವಿಷಯದ ಬಗ್ಗೆ ಕೂಡಲೇ ಪೊಲೀಸರಿಗೆ ತಿಳಿಸಬೇಕು, ಹಂಗೆ ಊರಿನವರಿಗೂ ಹೇಳಬೇಕು ಎಂದು ಅಕ್ಕ ಊರಿನ ಮುಂದೆ ಹೋಗ್ತಾಳೆ. ಎಲ್ಲರೂ ಕೇಳ್ರಪ್ಪೋ ಕೇಳಿ, ನಿನ್ನೆ ರಾತ್ರಿ ಸೋಮ ಆಚೆ ಮಲಗಿದ್ನಲ್ಲ, ಆಗ ಎಲ್ಲ ಘಟನೆಗಳನ್ನು ಮತ್ತೆ ಹೇಳ್ತಾಳೆ. ಅಕ್ಕ, ಪೊಲೀಸರಿಗೆ ಆಗಲೇ ವಿಷಯ ತಿಳಿಸಿದ್ದೇವೆ. ಪೊಲೀಸ್ ಈ ಕೇಸು ನನಗೆ ಅರ್ಥನೇ ಆಗುತ್ತಿಲ್ವಲ್ಲ. ನಾನು 20 ವರ್ಷಕ್ಕಿಂತ ಜಾಸ್ತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ, ಹಾಗೆ ಈ ತರ ಕೇಸು ಯಾವತ್ತೂ ನೋಡಿಲ್ವಲ್ಲ. ನಮ್ಮದಿವಾಗ ಉಪಾಯ ಬಂದಿತ್ತು, ಆಮೇಲೆ ನಾನು ಸೋಮನ ಜೊತೆ ಚರ್ಚಿಸುತ್ತೇನೆ ಎಂದು ಹೇಳಿ ಪೊಲೀಸು ಸೋಮನ ಮನೆಗೆ ಹೊರಟ್ರು. ಏನಕ್ಕೆ ನನ್ನ ಕರೀದಿದ್ರಿ ಪೊಲೀಸರೇ? ನನಗೆ ಆ ದೆವ್ವ ಕಾಟದಿಂದ ಮುಕ್ತಿ ದೊರೆಯುವ ಉಪಾಯ ಗೊತ್ತು. ನೀನು ಮತ್ತೆ ನಿನ್ನ ಅಕ್ಕ ನಿನ್ನೆ ರಾತ್ರಿಯ ಹಾಗೆ ಆಚೆ ಹೋಗಿ ಆ ದೆವ್ವ ನಿಮ್ಮನ್ನು ಹಿಂಬಾಲಿಸುತ್ತದೆ. ಆಗ ನಾನು ಅದರ ಮೇಲೆ ಎಗರಿ ಅದನ್ನು ಕಟ್ಟಾಕಿ ಬಿಡುತ್ತೇನೆ ಎಂದು ಹೇಳಿ ಪೊಲೀಸರು ಮತ್ತೆ ವಾಪಸ್ ಹೊರಟ್ರು. ಅಯ್ಯಯ್ಯೋ, ನನಗೆ ತುಂಬಾ ಭಯ ಆಗ್ತಿದೆ. ಆಹಾ, ವಾಪಸ್ ಬಂದ್ಯಾ? ಎಲ್ಲಿ ನನ್ನ ದುಡ್ಡು? ನನ್ನನ್ನು ಬಿಟ್ಟು ಬಿಡಿ, ನಾನು ಮತ್ತೊಂದು ಸತಿ ಹೀಗೆ ಮಾಡುವುದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಕಳ್ಳ ಕಿರ್ಚ್ಕೊಂತಾನೆ. ನಿನಗೆ ಗೊತ್ತಾ, ಈ ನಿನ್ನ ಆಟದಿಂದ ಜನರ ದುಡ್ಡು ಹಂಗೆ ವ್ಯರ್ಥವಾಗಿತ್ತು. ಹೀಗೆ ಮತ್ತೊಂದು ಮಾಡಿದರೆ ನಿನ್ನ ಜೈಲಲ್ಲಿ ಬಿಸಾಕ್ಬಿಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಡ್ರಾಮ ಕಂಪನಿಯ ಹೆಸರು ಚಿತ್ರ ಡ್ರಾಮಾ. ನಾನು ಈ ಟೀಮಿನ ಮ್ಯಾನೇಜರ್. ನಾನು ಈ ಪಾತ್ರದಲ್ಲಿ ವಾಯ್ಸರ್ ಆಗಿ ಇದ್ದೇನೆ. ನನ್ನ ಹೆಸರು ಧ್ರುವಾಚಾರ್ಯ. ನಾನು ವಾಯ್ಸ್ ಆಕ್ಟರ್ ಅನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಸಿ ಹರೀಶ್. ನಾನು ವಾಯ್ಸರ್ ಮಾಡ್ತಿದ್ದೇನೆ. ನನ್ನ ಹೆಸರು ಕಾರುಣ್ಯ. ನಾನು ನರೇಟರ್. ನನ್ನ ಹೆಸರು ನಾನು ಆಕ್ಟರ್ ಆಗಿ ಭಾಗವಹಿಸುತ್ತಿದ್ದೇನೆ. ನನ್ನ ಹೆಸರು ಆನಂದ. ನಾನು ಪಪೆಟ್ ಅನ್ನು ನಡೆಸುತ್ತೇನೆ. ನನ್ನ ಹೆಸರು ಮೀನಾಕ್ಷಿ. ನಾನು ಪಪೆಟ್ ಅನ್ನು ತಿಳಿಸುತ್ತೇನೆ. ನನ್ನ
ನನ್ನ ಹೆಸರು ಪ್ರಣವ್. ನಾನು ಸ್ಪೀಕರ್ ಆಗಿ ಪಾತ್ರ ವಹಿಸುತ್ತಿದ್ದೇನೆ. ಚಿತ್ರ ಡ್ರಾಮಾ ಪ್ರೆಸೆಂಟ್ಸ್ ರೈತ ಮತ್ತು ಕತೆ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ರೈತನ ಜೊತೆಗೆ ಒಂದ್ ಕತ್ತೆ ಇರುತ್ತೆ. ಅಯ್ಯೋ, ನನ್ ಮುದ್ದು ಕತೆ ನಂಗೆಲ್ಲ ಮಾಡ್ಕೊಡತ್ತೆ. ಒಂದ್ ದಿವಸ ರೈತ ಹೀಗೆ ಪಕ್ಕದೂರಿಗೆ ಹೋಗ್ತೀನಿ ಅಂತ ಪಕ್ಕದೂರಿಗೆ ಹೋಗ್ತಾನೆ. ಆಗ ಆ ಕತ್ತೆ ಬೇಜಾರ್ ಮಾಡ್ಕೊಂಡಿರುತ್ತೆ. ಅಯ್ಯೋ, ನನ್ನ ರೈತ ಬಿಟ್ಟೋಗ್ತಾನೆ, ನಂಗೆ ಇಷ್ಟು ಬೇಜಾರಾಗ್ತೈತೆ. ಬೇಜಾರ್ ಮಾಡ್ಕೊಂಡು ಊರ್ ಸುತ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಬಾವಿ ನೋಡುತ್ತೆ. ಈ ಬಾವಿ ಇದೆ, ಬಾಯಿಗೆ ಆಗ್ತೈತೆ, ಹೋಗಿ ನೀರ್ ಕುಡಿಯೋದ. ಬಾವಿ ನೋಡ್ಬಿಟ್ಟು ನೀರ್ ಕುಡಿಯೋಣ ಅಂತ ಬಾವಿ ಹತ್ರ ಹೋದಾಗ ಠಮಾಂಗ್ ಬಿದ್ಬಿಡುತ್ತೆ. ಅಯ್ಯಯ್ಯೋ, ನಾನ್ ಬಿದ್ದೋಗ್ಬಿಟ್ಟೆ, ಯಾರಾದ್ರೂ ಕಾಪಾಡಿ ಕಾಪಾಡಿ. ಹೀಗೆ ಕತ್ತೆ ಕಿರಿಚ್ತಾ ಇರುತ್ತೆ. ಅವಾಗ ಊರಿನ ಜನರೆಲ್ಲ ಕೇಳಿಸ್ಕೊಂಡು ಆ ಬಾವಿ ಸುತ್ತಮುತ್ತ ಬರ್ತಾರೆ. ಅಯ್ಯೋ ನೋಡ್ರೋ, ಬಾವಿಲಿ ಒಂದ್ ಕತ್ತೆ ಬಿದ್ದಿದೆ, ಬನ್ರೋ ನೋಡ್ರೋ. ಅಯ್ಯೋ, ಸತ್ತೋಗಿದೆ ಅನ್ಸುತ್ತೆ, ಬನ್ನಿ ಮಣ್ಣಾಕೋಣ. ಹೀಗೆ ಕತ್ತೆ ಸತ್ತೋಗಿದೆ ಅಂತ ಊರಿನ ಜನರೆಲ್ಲ ಕತ್ತೆಗೆ ಮಣ್ಣು ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಮಣ್ಣು ಹಾಕಿದ್ಮೇಲೆ ಊರಿನ ಜನರೆಲ್ಲ ತಮ್ಮ ಮನೆಗೆ ಹೋಗ್ತಾರೆ. ಮಾರನೇ ದಿನ ರೈತ ಬಂದಾಗ ವಿಷಯ ತಿಳಿಸ್ತಾರೆ. ನಿನ್ ಕತ್ತೆ ಬಾವಿಯಲ್ಲಿ ಬಿದ್ದೋಗಿದೆ, ನಾವು ಮಣ್ಣು ತುಂಬಿಸಿದೀವಿ. ಆಗ ರೈತ ಮನೆಗೆ ಹೋಗ್ತಾನೆ. ಅಯ್ಯೋ, ನನ್ ಕತ್ತೆ ಬಿದ್ಬಿಟ್ಟಿದೆಲ್ಲ, ಏನ್ ಮಾಡೋದು? ಸರಿ, ಪರವಾಗಿಲ್ಲ, ನಾನು ಹೊಲಕ್ಕೆ ಹೋಗ್ಬೇಕು. ಹೊಲಕ್ ಹೋದಾಗ ಸಡನ್ ಆಗಿ ಅದೇ ಕತ್ತೆ ಕಾಣಿಸ್ತದೆ ಅವನ್ಗೆ. ಏನಿದು, ಈ ಕತ್ತೆ ಇಲ್ಲಿ ಯಾಕಿದೆ? ನನ್ನ ರೈತ ಬಂದ. ರೈತಂಗೆ ಭಯ ಆಗೋಗ್ಬಿಡುತ್ತೆ. ಕತ್ತೆ ಬಾವಿಯಲ್ಲಿ ಬಿದ್ದಿತ್ತು ಅಂತಾರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟಿದೆ ಅಂತಾರೆ. ಅವಾಗ ರೈತ ಹೇಳಿದ್ ನೋಡಿ ಕತ್ತೆ ಹೇಳುತ್ತೆ, ಅವಾಗ ಏನಾಗಿತ್ತು ಗೊತ್ತಾ? ಜನ ಆಗಿರೋದ್ ಮಣ್ಣೆಲ್ಲ ನಾನು ಕಟ್ಟಿ ಕಟ್ಟಿ ಮೇಲೆ ಆಚೆ ಬಂದೆ. ಹೀಗೆ ಮಣ್ಣು ಹಾಕ್ತಾ ಎಗ್ರಿ ಕೊನೆಗೆ ಬಾವಿಯಿಂದ ಆಚೆ ಎಗ್ರು ಬಿಡ್ತು ಕತ್ತೆ. ಹೀಗೆ ಈ ಕಥೆಯ ನೀತಿ, ನಾವ್ ಯಾವ್ದೇ ಕಾರಣಕ್ಕೂ ಭಯ ಪಡ್ಕೊಂಡು ಸುಮ್ನಿರ್ಬಾರ್ದು. ಅದರಿಂದ ಹೇಗೆ ಆಚೆ ಬರೋದಂತ ಯೋಚನೆ ಮಾಡ್ಬೇಕು. ಅವಾಗ್ಲೇ ನಾವೆಲ್ಲ ಪ್ರಾಬ್ಲಮ್ಸ್ ಇಂದ ಸೊಲ್ಯೂಷನ್ ಪಡಿಬಹುದು. ಥ್ಯಾಂಕ್ ಯು. Hello everyone. today we are presenting the divine secret of Athens, starring the Wizards. Hello everyone, I am Bhumi Prashant and I am the manager of the group Wizbad. I am Vedya and the puppeteer number 1. I am Gimli and puppeteer number 2. I'm Shreya and I'm a voice actor. I am Vishani and a puppeteer number 3. I am Bhumi and I'm also a voice actor. Please sit down and enjoy the show. The Temple Tumult. Hey Tia, check this out. I think I found a secret map. These aren't just old rocks, they are important rocks. Theo, stop! You're an archaeological disaster. You just made the Parthenon wobble more than a rickshaw on a bumpy road. I think dust here smells like old secrets and maybe a little bit of sourdough bread. Shh! Look, there is writing here. Theo, hold still. What does it say? Free masal puri for everyone? Where the olive branch meets the forgotten light, the silent wisdom ends the darkest night. The olive branch, that's Athena's symbol. We are going to be famous, better than being a Bollywood star. It says forgotten light is in the mystical groove, but it's dangerous. The sign says keep out, especially if you spill your juice. I don't spill that much. Come on team, to the groove. The giggle groove. Theo, watch your elbows. You almost poked my eye out. Sorry, it's so quiet here. I can hear my own brain. It's like a bunch of bees having a meeting. The air tastes like purple magic and rain. We made it, but where is the wisdom? Should I climb this imaginary tree? Welcome, children of Athens. Lady Athena, forgive the intrusion and please ignore my friend Theo. He's currently upside down. I'm just checking if the grass is greener on this side. You seek the secret to a happy world. It is not hidden in a box, nor in a pile of gold.
Is it really fast Wi-Fi connection or unlimited snacks? It is simpler. The secret is this: see with 2 eyes, but listen with 4 ears. 4 years? Tia, do I have extra years? Is there a growth? No, Theo. True harmony is found when you see the world through your eyes, but truly listen through the ears of your 2 friends. I understand. We have to listen to the world, not just our way, but to Tia's logic. And to Theo's crazy energy. Exactly. When thought, logic, and imagination listen to one another, you can build a better world. Now go, use your 4 ears. Wow, listen with 4 ears. That's actually pretty smart for a goddess. It means we have to be a team. Theo, no more rushing on ahead without us. And no more ignoring my dreams. Deal. Now that we have saved the world with wisdom, can we go find some gobi manchuri? I'm starving. Only if you promise not to trip on the way to the shop. I make no promises. Race you. Thank you. Hello everyone, me Hasini, the manager of Celestial Echoes. We are here to present the birth of Ganesha. So, I, Hasini, am the voice actor 1. My name is Advita and I'm voice actor 2. I am Sakya, voice actor number 3. I am Yukta, voice actor number 4. I am Bhavishya. I am voice actor 4. I am Dhruvavi Devatika. I am the puppeteer. I am Kaustubh. I am the puppeteer number 2. I am Ansh. I am the puppeteer number 3. Celestial Echoes. Celestial Echoes presents Birth of Ganesha. One day, goddess Parvati was making a boy. A little bit much here and there. A perfect boy. Let's bring him to life. Wow, I feel amazing. I'm so tired. I'll wash up. But I'll name you something. Ganesha. Wow, mother, that's a lovely name. Don't let anyone in the house until I'm done. Nandi enters. Dear friend, can you let me in the house? No, I can't. Mother says so. Why can't you? Mother told me to not let anybody in. Come aside, boy. Never. Ganesha and Nandi fight. Nandi goes to Shiva and complains. Oh, it's Nandi. I'll come there to see what's happening. Nandi, Shiva comes to their house. Hey, little boy, please let us in. No, mother said me to not let anybody in. I'll not leave you. Shiva cuts Ganesha's head. Parvati comes out and scolds Shiva. What have you done? I told him to guard our house. Who is he? He's our son. What? Shiva's helper come. My lord, did you call us? Yes. What should we do? Go to the forest and check if animals are sleeping in a north direction. Cut their head and bring it to me. Okay. After that, Shiva's helper come. Oh Lord, we found an elephant's head. Oh, it will be good. Shiva comes to Parvati. Parvati, I bought an elephant's head. It's good. Let's fix him. Parvati and Shiva together fix Ganesha. Mother, I am alive. Thank you. You're welcome. All gods come near Parvati's house and claps. Good job! Thank Thank you.